Hello dear DCT aspirants, welcome to You Ask I Solve. Question ಕಳಿಸಿರೋದು ಯಾವ್ದಂತ ಅಂದ್ರೆ, so this is the question, the value of ಒಂದು 3 cross 3 ಡಿಟರ್ಮಿನೆಂಟ್ ನ ಎಕ್ಸ್ಪಾನ್ಷನ್ ಮಾಡೋದು ಹೇಗೆ ಸರ್ ಒಂದು ಲಾರ್ಜರ್ ನಂಬರ್ ಗಳನ್ನ ಕೊಟ್ಟಾಗ ಅಂತ ಕೇಳ್ತಿದ್ದಾರೆ. ಸೊ ವೆರಿ ಸಿಂಪಲ್ ಮಕ್ಕಳೇ. ಸೊ ಈ ಕ್ವಶನ್ ಮಾಡೋದಕ್ಕೆ ತುಂಬಾ ಟೈಮ್ ಬೇಕೇ ಬೇಕಾಗಿಲ್ಲ. ನೋಡಿ, ಯಾವತ್ತಾದ್ರೂ ನಿಮ್ಗೆ ಲಾರ್ಜರ್ ನಂಬರ್ಗಳು ಕೊಟ್ಟು ಅವನು ಏನಾದ್ರೂ ನಾನು ಹೇಳೋ ಸೀಕ್ವೆನ್ಸ್ ತರ ನಂಬರ್ಸ್ ಗಳನ್ನ ಕೊಟ್ಟಿದ್ರೆ ಯಾವ ತರ ಮಾಡ್ಬೇಕು ಅಂತ ಹೇಳ್ತೀನಿ. ನೋಡಿ, ಈ ಕ್ವಶನ್ ಏನಿದೆ, ಈ ಕ್ವಶನ್ ಅಲ್ಲಿ ಈಚ್ ರೋನ ಅಬ್ಸರ್ವ್ ಮಾಡಿ ಕಾಮನ್ ಡಿಫರೆನ್ಸ್ ಏನಿದೆ ನೋಡ್ಕೊಂತ ಹೋಗಿ. ಸೊ ನೋಡಿ, ಈಗ ಇದಕ್ಕೂ ಡಿಫರೆನ್ಸ್ ಏನಿದೆ, 1 ಇದೆ. ಓಕೆನಾ? ಸೊ ಇದಕ್ಕೂ ಡಿಫರೆನ್ಸ್ ಏನಿದೆ, 1 ಇದೆ. ಸಿಮಿಲರ್ಲಿ ಇದಕ್ಕೂ ಡಿಫರೆನ್ಸ್ ಏನಿದೆ, 1 ಇದೆ. ಇದಕ್ಕೂ ಡಿಫರೆನ್ಸ್ ಏನಿದೆ, 1 ಇದೆ. ಇದಕ್ಕೂ ಡಿಫರೆನ್ಸ್ ಏನು, 1. ಇದಕ್ಕೂ ಡಿಫರೆನ್ಸ್ 1. ನಿಮಗೆ ಏನಾದ್ರೂ ಒಂದು ಡಿಟರ್ಮಿನೆಂಟ್ ಅಲ್ಲಿ ಇರುವಂತಹ ಈಚ್ ರೋ ಅಥವಾ ಈಚ್ ಕಾಲಮ್ ನಲ್ಲಿ ಇರುವಂತಹ ಎಲಿಮೆಂಟ್ಸ್ ಗಳದ್ದು ಡಿಫರೆನ್ಸಸ್ ಸೇಮ್ ಇತ್ತು ಅಂತ ಅಂದ್ರೆ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ನಾವು ಡೈರೆಕ್ಟ್ ಆಗಿ ಆನ್ಸರ್ ನ 0 ಅಂತ ಬರಿಬಹುದು. ಇದು ನಿಮಗೆ ಗೊತ್ತಿಲ್ಲ. ದಿಸ್ ಈಸ್ ಅಪ್ಲಿಕಬಲ್ ಫಾರ್ 3x3 ಮಕ್ಕಳ ನೆನಪಿರ್ಲಿ. ಓಕೆನಾ? ಸೊ 3x3 ಮೆಟ್ರಿಕ್ಸ್ ನಲ್ಲಿ ಈಚ್ ರೋ ನಲ್ಲಿ ಇರುವಂತಹ ಎಲಿಮೆಂಟ್ಸ್ ಗಳದ್ದು ಕಾಮನ್ ಡಿಫರೆನ್ಸ್ ಏನಿದ್ರೆ ಎಪಿ ನಲ್ಲಿ ಇದ್ರೆ ಅಂತ ಹೇಳ್ತಾರೆ. ಸೊ ಅದು ಆತರ ಏನಾದ್ರು ಇತ್ತು ಅಂತಂದ್ರೆ ಆನ್ಸರ್ ನಾವು ಡೈರೆಕ್ಟ್ ಆಗಿ ಏನಂತ ಹೇಳ್ಬೋದು, 0 ಅಂತ ಹೇಳ್ಬೋದು. ವೆರಿ ಗುಡ್. ಸೊ ಮತ್ತೆ ಇನ್ನೊಂದು ಕ್ವಶನ್ ಕೂಡ ಕಳಿಸಿದ್ದಾರೆ. ಸೊ ಅದ ಕ್ವಶನ್ ಯಾವ್ದಪ್ಪ ಅಂತ ಅಂದ್ರೆ, ಇದು ಕ್ವಶನ್ ಸರ್ ಸೇಮ್ ಲಾಜಿಕ್ 2x2 ಗೆ ಹೆಂಗೆ ವರ್ಕ್ ಆಗುತ್ತೆ ಸರ್ ಅಂತ ಹೇಳಿದ್ದಾರೆ. 2x2 ಗೆ ನೀವು ಯೋಚನೆ ಮಾಡ್ಬೇಕಾದ್ರೆ ಏನಪ್ಪಾ ಅಂತ ಅಂದ್ರೆ ಡಿಫರೆನ್ಸ್ ತಗೋಬೇಕು. ಫಸ್ಟ್ ಇವೆರಡು ಡಿಫರೆನ್ಸ್ ಎಷ್ಟಿದೆ ಇಲ್ಲಿ ನೋಡಿ, 1 4 ಇದೆ, ಡಿಫರೆನ್ಸ್ ಇಸ್ 3. ಸೊ ಇಲ್ಲೂ ಡಿಫರೆನ್ಸ್ ಎಷ್ಟಿದೆ, 7 10 ಗೆ ಡಿಫರೆನ್ಸ್ ಎಷ್ಟಿದೆ, 3. ಅಂದ್ರೆ ಕಾಮನ್ ಡಿಫರೆನ್ಸ್ ಸೇಮ್ ಇದ್ರೆ ಈಚ್ ರೋ ಅಥವಾ ಈಚ್ ಕಾಲಮ್ ಡಿಫರೆನ್ಸಸ್ ಸೇಮ್ ಇತ್ತು ಅಂತಂದ್ರೆ ದಿಸ್ ಇಸ್ ಫಾರ್ 2x2, ದಿಸ್ ಇಸ್ ಫಾರ್ 2x2. ನಿಮ್ಮ ಆನ್ಸರ್ ಏನಪ್ಪಾ ಅಂತ ಅಂದ್ರೆ -2 ಇಂಟು ಡಿಫರೆನ್ಸ್ ಸ್ಕ್ವೇರ್ ಮಾಡಬೇಕು. ಈ ಡಿಫರೆನ್ಸ್ ಎಷ್ಟಿದೆ ಇಲ್ಲಿ, ಡಿ ಇಸ್ ಈಕ್ವಲ್ ಟು ಏನ್ ತಗೋಬೇಕು, ಏನ್ ಡಿಫರೆನ್ಸ್ ಇದೆಯೋ ಅದನ್ನ ಡಿ ಅಂತ ತಗೋಬೇಕು. ಸೊ ವಿಚ್ ಇಸ್ ಈಕ್ವಲ್ ಟು -2 ಇಂಟು ಡಿ. ಡಿ ಇಸ್ ವಾಟ್ 3 ಆಗುತ್ತೆ, 3 ಸ್ಕ್ವೇರ್ ಆಗುತ್ತೆ, ವಿಚ್ ಇಸ್ ಈಕ್ವಲ್ ಟು -2 ಇಂಟು 9 ಆಗುತ್ತೆ, ವಿಚ್ ಇಸ್ -18 ಆಗುತ್ತೆ. ಆಪ್ಷನ್ ಸಿ ಈಸ್ ಕರೆಕ್ಟ್ ಆನ್ಸರ್ ಅಂತ ನಾವೀಗ ಹೇಳ್ಬೋದು. ಸೊ ಅರ್ಥ ಆಯ್ತಲ್ವಾ? ಎರಡು ಟ್ರಿಕ್ಸ್ ಗಳು ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಂಡ್ರಿ. 3x3 ನಲ್ಲಿ ಡೈರೆಕ್ಟ್ ಆಗಿ 0 ಅಂತ ಹೇಳ್ಬೋದು, ಕಾಮನ್ ಡಿಫರೆನ್ಸ್ ಸೇಮ್ ಇದ್ರೆ. 2x2 ನಲ್ಲಿ ಫಾರ್ಮುಲಾ ಬಂದ್ಬಿಟ್ಟು -2d² ಅಂತ ಹೇಳ್ಬೇಕು, ಕಾಮನ್ ಡಿಫರೆನ್ಸ್ ಸೇಮ್ ಇರಬೇಕು. ಡಿಫರೆನ್ಸ್ ಬೇರೆ ಬೇರೆ ಇದ್ರೆ ಇದು ಅಪ್ಲೈ ಆಗಲ್ಲ. ದಟ್ ಈಸ್ ಒನ್ ಥಿಂಗ್. ಅಂಡ್ ಫಾರ್ ನಿಮ್ಗೋಸ್ಕರ ನಿಮ್ಗೆ ನಾನು ಹೇಳಿರೋ ಟ್ರಿಕ್ಸ್ ಏನಾದ್ರು ಅರ್ಥ ಆಗಿತ್ತು ಅಂತ ಅಂದ್ರೆ, ಓಕೆನಾ? ಸೊ ಈ ಎರಡು ಕ್ವಶನ್ಸ್ಗೆ ಆನ್ಸರ್ ಮಾಡಿ ಕಮೆಂಟ್ ಮಾಡಿ. ಓಕೆನಾ? ಸೊ ಟೇಕ್ ಎ ಸ್ಕ್ರೀನ್ ಶಾಟ್ ಅಂಡ್ ಟ್ರೈ ಮಾಡಿ ಆನ್ಸರ್ ಮಾಡಿ ಕಮೆಂಟ್ ಮಾಡ್ತಾ ಹೋಗಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.